ಹಾಯ್ ಹಲೋ. ಸೊ ಇವತ್ತು ಮತ್ತೊಬ್ಬರು ಕೆ ಎಸ್ ಮಾಕ್ ಇಂಟರ್ವ್ಯೂ ಕೊಡೋಕ್ಕೆ ಬಂದಿದ್ದಾರೆ. ವೃತ್ತಿಯಲ್ಲಿ ಸಬ್ ಇನ್ಸ್ಪೆಕ್ಟ್ರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನೋಡೋಣ ಅವರು ಈಗ ಮಾಕ್ ಅಟೆಂಡ್ ಮಾಡ್ತಾರೆ ಅನ್ನೋದಕ್ಕಂತ. ಸೊ ವಿಲ್ ಸ್ಟಾರ್ಟ್. ಪ್ಲೀಸ್ ಕಮ್. ಪ್ಲೀಸ್ ಕಮ್. ಪ್ಲೀಸ್ ಟೇಕ್ ಎ ಸೀಟ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಓಕೆ. ಆಲ್ರೆಡಿ ಯುವರ್ ಇನ್ ಎ ಗುಡ್ ಜಾಬ್. ಓಕೆ. ಮತ್ತೆ ಯಾಕೆ ಈ ಪೋಸ್ಟಿಗೆ ಬರ್ತಾ ಇದ್ದೀರಾ? ಸರ್, ಈಗಾಗಲೇ ನಾನು ಪೊಲೀಸ್ ಇಲಾಖೆಯಲ್ಲಿ PSI ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ. PSI ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಆಯಾಮಗಳು ನನಗೆ ಶಿವವನ್ನು ಸಿಕ್ಕಿದೆ. ಆದರೆ ಈ ಪೊಲೀಸ್ ಇಲಾಖೆಯಲ್ಲಿ ನಾನು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಅಪರಾಧವನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಹೇಗೆ ಪತ್ತೆ ಹಚ್ಚಬೇಕು, ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಅನ್ನುವಂಥ ವಿಚಾರ ಬಂದಾಗ ಸೊ ನಾನು ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋದರೆ ಸೊ ಪಾಲಿಸಿ ಇಂಪ್ಲಿಮೆಂಟೇಷನ್ ಆಗಿರ್ಬೋದು ಮತ್ತು ಸಾರ್ವಜನಿಕರಿಗೆ ಇನ್ನೂ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸಗಳಲ್ಲಿ ನಾನು ಸೇವೆಯನ್ನು ಮಾಡ್ಬೋದು ಅನ್ನುವಂಥ ಉದ್ದೇಶದಿಂದ ಹೋಗ್ತಾ ಇದ್ದೆ. ಓಕೆ. ಈಗ ನಾವು IPC ಇಂದ BNSSಗೆ ಬಂದಿದ್ದೀವಿ. ಏನಾದರೂ ವ್ಯತ್ಯಾಸ ಇದೆಯಾ IPC ಟು BNSS? ಎಸ್ ಸರ್, ಭಾರತೀಯ ದಂಡ ಸಂಹಿತೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳನ್ನು ನಾವು ಗುರುತಿಸ್ತೇವೆ. ಭಾರತೀಯ ದಂಡ ಸಂಹಿತೆ 1860 ಇದು ಪ್ರತ್ಯೇಕವಾಗಿ ಸ್ನ್ಯಾಚಿಂಗ್ ಅಂತಕ್ಕಂಥ ಅಪರಾಧವನ್ನು ಗುರುತಿಸ್ತಾ ಇರಲಿಲ್ಲ. ಈಗ ಪ್ರಸ್ತುತ ಸೆಕ್ಷನ್ 324 ಅಡಿಯಲ್ಲಿ ಸ್ನ್ಯಾಚಿಂಗ್ ಅಂತಕ್ಕಂತಹ ಒಂದು ಪ್ರತ್ಯೇಕವಾದಂತಹ ಅಪರಾಧವನ್ನು ಗುರುತಿಸಲಾಗಿದೆ. ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ಸಾಮುದಾಯಿಕ ಸೇವೆಗಳ ಒಂದು ಶಿಕ್ಷೆಯನ್ನು ಉಲ್ಲೇಖವನ್ನು ಮಾಡಿರಲಿಲ್ಲ. ಸೊ ಈಗ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಲಘು ಅಪರಾಧದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಾಮುದಾಯಿಕ ಸೇವೆಗಳ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನೊಂದು ಪ್ರಮುಖವಾದಂತಹ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ಮೋಸದಿಂದ ವಂಚನೆಯ ಮೂಲಕ ಲೈಂಗಿಕ ಕ್ರಿಯೆಗೆ ಯಾವುದೇ ವ್ಯಕ್ತಿ ಯಾವುದೇ ಹೆಣ್ಣನ್ನು ಬಳಸ್ಕೊಂಡಂಥ ಸಂದರ್ಭದಲ್ಲಿ ಅದು ಕೂಡ ಅಪರಾಧ ಅಂತೇಳಿ ಸೆಕ್ಷನ್ 69 ಗುರುತಿಸಿರ್ತಕ್ಕಂಥದ್ದು. ಓಕೆ. ಸೊ BNSS ಪನಿಷ್ಮೆಂಟ್ ಓರಿಯೆಂಟೆಡ್, ರಿಫಾರ್ಮ್ ಓರಿಯೆಂಟೆಡ್? BNSS ಅಂತಕ್ಕಂಥದ್ದು ಅಪರಾಧ ದಂಡ ಪ್ರಕ್ರಿಯೆ ಸಂಹಿತೆಯ ಒಂದು ಇತ್ತೀಚಿನವಾಗಿರ್ತಕ್ಕಂಥ ಒಂದು ಆವೃತ್ತಿ. ಅದನ್ನ ಬಹಳ ವಿಕ್ಟಿಮ್ ಸೆಂಟ್ರಿಕ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಓಕೆ. ಸೊ ಪೊಲೀಸಿಂಗಲ್ಲಿ ಕರಪ್ಷನ್ ಇದೆ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಎಸ್ ಸರ್, ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಇದ್ದೇ ಇದೆ. ನಮ್ಮ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಒಪ್ಕೊಳ್ತೇನೆ. ಓಕೆ. ಸೊ ಜನರಿಗೆ ಯಾಕೆ ಪೊಲೀಸರು ಕಂಡ್ರೆ ನೆಗೆಟಿವ್? ಇದಕ್ಕೆ ಅಲ್ಲಿ ಅನೇಕ ಕಾರಣಗಳಿದ್ದಾವೆ ಸರ್. ಪೊಲೀಸರು ಅಂತ ಹೇಳಿದರೆ ಇನ್ನೂ ಅನೇಕ ಜನರಲ್ಲಿ ಈ ಬ್ರಿಟಿಷರು ಪೊಲೀಸ್ ವ್ಯವಸ್ಥೆಯನ್ನು ಒಂದು ಡೆಸ್ಪಾಟಿಕ್ ಪವರ್ ಅಂತ ಹೇಳಿ ಯೂಸ್ ಮಾಡಿದ್ರು. ಆ ಒಂದು ಲೆಗಸಿ ಅಂತಕ್ಕಂಥದ್ದು ಈಗಲೂ ಕೂಡ ಮುಂದುವರೆದಿದೆ. ಇನ್ನೊಂದು ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ ಪೊಲೀಸರ ಒಂದು ಬಡತನ, ಅವರು ಬಳಸ್ತಕ್ಕಂತಹ ಭಾಷೆ, ಈ ಬಳಸ್ತಕ್ಕಂತಹ ಭಾಷೆಯಿಂದಾಗಲೂ ಕೂಡ ಜನರು ಪೊಲೀಸ್ ಠಾಣೆಗೆ ಬರ್ತಕ್ಕಂಥದ್ದು ಮತ್ತು ಪೊಲೀಸರಿಗೆ ಸಂಬಂಧಪಟ್ಟಂತಹ ಒಂದು ನೆಗೆಟಿವ್ ಒಪಿನಿಯನ್ ಇಟ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವೊಂದು ವರದಿಗಳನ್ನು ನೋಡಿದಾಗ ಹೆಚ್ಚಿನ ಅಪರಾಧಗಳಲ್ಲಿ ಈ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಪಾಲ್ಗೊಳ್ತಕ್ಕಂಥ ವರದಿಗಳು ಬರ್ತಾ ಇರತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರ ಕುರಿತಾದಂತಹ ಒಂದು ನಕಾರಾತ್ಮಕ ಮನೋಭಾವನೆ ಜನರಲ್ಲಿ ಮೂಡಿರ್ತಕ್ಕಂಥದ್ದು. ಇದಕ್ಕೆ ಪರಿಹಾರ ಏನು ಸರ್? ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಅನೇಕ ಒಂದು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೆ ಇನ್ನೂ ಹೆಚ್ಚಿನ ಸುಧಾರಣೆಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಮೂಲಭೂತವಾಗಿ ಪೊಲೀಸ್ ತರಬೇತಿಯಲ್ಲಿ ಇನ್ನು ಹೆಚ್ಚಿನ ಒಂದು ಸುಧಾರಣಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳಲ್ಲಿ ಈ ಭ್ರಷ್ಟಾಚಾರವನ್ನು ಮತ್ತು ಈ ಒಂದು ನಕಾರಾತ್ಮಕತೆಯನ್ನು ಹೋಗಲಾಡಿಸಲಿಕ್ಕೆ, ಅವರು ಪಾರದರ್ಶಕವಾಗಿ ಕೆಲಸ ಮಾಡಲಿಕ್ಕೆ ಮತ್ತು ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಪೊಲೀಸ್ ಸ್ನೇಹಿ ಒಂದು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಮತ್ತು ಕಮ್ಯುನಿಟಿ ಪೊಲೀಸಿಂಗ್ ಅಂತಕ್ಕಂಥ ಒಂದು ಯೋಜನೆಗಳನ್ನು, ಉಪಕ್ರಮಗಳನ್ನು ಕೂಡ ಪೊಲೀಸ್ ಇಲಾಖೆ ಜಾರಿಗೆ ತಂದಿದೆ. ಮತ್ತು ಭ್ರಷ್ಟಾಚಾರದ ವಿಷಯಕ್ಕೆ ಬಂದಾಗ ನಮ್ಮ ಬೆಂಗಳೂರು ನಗರದಲ್ಲಿ ಲೋಕ್ ಸ್ಪಂದನ ಅಂತಕ್ಕಂತಹ ಒಂದು ಆ್ಯಪನ್ನು ತರುವುದರ ಮುಖಾಂತರವಾಗಿ ಪೊಲೀಸರು ಯಾವ ರೀತಿ ಹಾವೇರಿಯ ಬಗ್ಗೆ ಎರಡು ಕುಖ್ಯಾತಿಗಳು ಹೇಳಿ. ಸರ್, ಹಾವೇರಿ ಜಿಲ್ಲೆ ಎರಡು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜನ್ಮ ನೀಡಿರ್ತಕ್ಕಂಥ ಒಂದು ಹೆಮ್ಮೆಯ ಜಿಲ್ಲೆ. ಒಬ್ಬರು ಮೈಲಾರ ಮಹದೇವಪ್ಪ, ಇನ್ನೊಂದು ಗುದ್ಲೆಪ್ಪ ಹಳ್ಳಿಕೆರೆ. ಇನ್ನು ನೆಗೆಟಿವ್ ವಿಚಾರ ಬಂದಾಗ ಹಾವೇರಿಯಲ್ಲಿ ಗೋಲಿಬಾರ್ ನಡೆದಿರ್ತಕ್ಕಂಥದ್ದು 2008ರಲ್ಲಿ. ಇನ್ನೊಂದು
ನೆನಪು. ಓಕೆ. ಸೊ ನೀವು MA ಪೊಲಿಟಿಕಲ್ ಸೈನ್ಸ್ ಮಾಡಿದ್ದೀರಾ? ಓಕೆ, ಕರೆಕ್ಟ್. ವಾಟ್ ಈಸ್ ಮಲ್ಟಿಪೋಲಾರ್ ವರ್ಲ್ಡ್? ಏನದು ಬಹುಧ್ರುವೀಯ ಜಗತ್ತು ಅಂದರೆ ಏನದು ಮೀನಿಂಗ್? ಸರ್, ಈಗ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಓದುವಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ರಾಷ್ಟ್ರಗಳು ಒಂದು ಶಕ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸ್ತಾ ಇರ್ತವೆ. ಬಹುಧ್ರುವೀಯ ಒಂದು ಜಗತ್ತಿನ ಒಂದು ಪ್ರಮುಖವಾದಂಥ ಲಕ್ಷಣ ಏನಂತ ಹೇಳಿದ್ರೆ, ಅಲ್ಲಿ ಕೇವಲ ಒಂದು ಏಕಧ್ರುವೀಯ ಒಂದು ಜಗತ್ತಾಗಿರೋದಿಲ್ಲ. ಕೇವಲ ಒಂದೇ ಒಂದು ರಾಷ್ಟ್ರ ಅಲ್ಲಿ ಪ್ರಬಲವಾಗಿ ಗುರುತಿಸಿಕೊಳ್ಳೋದಿಲ್ಲ. ಅನೇಕ ರಾಷ್ಟ್ರಗಳು ಒಂದು ಪ್ರಬಲ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇರ್ತವೆ. ಇತ್ತೀಚೆಗೆ ನಮ್ಮ ಜಗತ್ತು ಒಂದು ಬಹುಧ್ರುವೀಯ ರಾಷ್ಟ್ರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಉದಾಹರಣೆಗೆ, ಒಂದು ಕಡೆ ಚೀನಾ ಪ್ರಬಲ ಆಗ್ತಾ ಇದ್ರೆ, ಆ ಕಡೆ ರಷ್ಯಾ ಕೂಡ ಅಷ್ಟೇ ಪ್ರಬಲವಾದಂತಹ ಒಂದು ಸ್ಥಾನವನ್ನ ಈಗಲೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಗುರುತಿಸಿಕೊಂಡಿದೆ. ಅದಕ್ಕೆ ತಕ್ಕನ ಹಾಗೆ ಅಮೆರಿಕ ಕೂಡ ಅತ್ಯಂತ ಪ್ರಬಲವಾಗಿ ತನ್ನನ್ನು ತಾನು ಗುರುತಿಸಿಕೊಳ್ತಕ್ಕಂಥದ್ದು. ಅದರ ಜೊತೆಗೆ ವಾಟ್ ಈಸ್ ದಿ ಗೇನ್ ಮೇಡ್ ಬೈ ಅಮೆರಿಕಾ ಇನ್ ದಿಸ್ ಇರಾನ್ ವಾರ್? ಏನು ಪಡ್ಕೊಳ್ತದು? ಅಮೆರಿಕ ಮತ್ತು ಇರಾನ್ ನಡುವಿನ ಒಂದು ಯುದ್ಧದಲ್ಲಿ ಪ್ರಮುಖವಾಗಿ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಅಂತಕ್ಕಂಥದ್ದನ್ನ ಇಸ್ರೇಲ್ ಮತ್ತು ಅಮೆರಿಕ ಗುರುತಿಸಿತ್ತು. ಸೊ ಇರಾನ್ಗೆ ಒಂದು ಭಯ ಇತ್ತು, ಅಮೆರಿಕಾಗೆ ಇರಾನಿನ ಒಂದು ಪರಮಾಣು ದಾಳಿಯ ಭಯ ಇತ್ತು. ಆ ಒಂದು ಪರಮಾಣು ದಾಳಿಯ ಭಯವನ್ನ ಒಂದು ಮಟ್ಟಿಗೆ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ಇರಾನನ್ನ ನಿಯಂತ್ರಣ ಮಾಡೋದ್ರ ಮುಖಾಂತರವಾಗಿ, ಅವರ ಪ್ರಮುಖ ನಾಯಕರನ್ನ ಹೊಡೆದು ಹಾಕುವುದರ ಮುಖಾಂತರವಾಗಿ, ಮತ್ತು ಈಗ ಇತ್ತೀಚೆಗೆ ಒಪ್ಪಂದದಲ್ಲಿ ಪ್ರಮುಖವಾದಂತಹ ಅಂಶ, ಯಾವುದೇ ಕಾರಣಕ್ಕೂ ಪರಮಾಣುವಿನ ಸಂವರ್ಧನೆಯನ್ನ ಮಾಡಬಾರದು ಅನ್ನುವಂಥ ಒಂದು ಕಂಡೀಷನ್ ಇಟ್ಕೊಂಡು ಅಮೆರಿಕ ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು. ಒಂದು ವೇಳೆ ಅದು ಸಕ್ಸಸ್ ಆಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅಮೆರಿಕಕ್ಕೆ ಅದು ಯಾವುದೇ ರೀತಿಯಾದಂತಹ ಒಂದು ಭಯ, ಯುದ್ಧದ ಭಯ, ದಾಳಿಯ ಭಯ ಇರೋದಿಲ್ಲ. ಅದರ ಜೊತೆಗೆ ಒಂದು ಮಧ್ಯ ಪ್ರಾಚ್ಯದಲ್ಲಿ ಇರ್ತಕ್ಕಂತಹ ದೇಶಗಳಿಗೆ ಇರಾನ್ ಕೂಡ ಒಂದು ರೀತಿಯಲ್ಲಿ ದಾಳಿಯ ಭಯವನ್ನ ಇಟ್ಟಿತ್ತು. ಸೊ ಆ ಒಂದು ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂತಹ ತನ್ನ ಸ್ನೇಹಿ ರಾಷ್ಟ್ರಗಳಿಗೆ ನಾನು ಇದ್ದೇನೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಮೂಡಿಸುವಲ್ಲಿ ಅಮೆರಿಕ ಸಕ್ಸಸ್ ಆಗಿರತಕ್ಕಂಥದ್ದು. ಸೊ ಐರನ್ ಓರ್ ಎನ್ರಿಚ್ಮೆಂಟ್ ಬಗ್ಗೆ, ಯುರೇನಿಯಂ ಎನ್ರಿಚ್ಮೆಂಟ್ ಬಗ್ಗೆ ಹೇಳಿದೆ. ಏನದು ಎನ್ರಿಚ್ಮೆಂಟ್ ಅಂದರೆ ಮೀನಿಂಗ್ ಏನದು? ಯಾಕೆ ಭಯ? ಎನ್ರಿಚ್ಮೆಂಟ್ ಮಾಡಿದ್ರೆ ಏನಕ್ಕೆ ಭಯ? ಸರ್, ಇದು ಪರಮಾಣು ಸಂವರ್ಧನೆಯನ್ನು 90% ಹೆಚ್ಚು ಮಾಡಿದರೆ ಪರಮಾಣು ಬಾಂಬನ್ನು ತಯಾರಿಸುವ ನಿಟ್ಟಿನಲ್ಲಿ ಆ ದೇಶ ಸಶಕ್ತ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾಕೆ ಇರಾನ್ ತಕ್ಕಿದ್ರೆ ಏನು ಪ್ರಾಬ್ಲಮ್? ಪಾಕಿಸ್ತಾನದಲ್ಲಿ ಇದ್ರೆ ತೊಂದರೆ ಇಲ್ಲ, ಇರಾನ್ ತಕ್ಕಿದ್ರೆ ಏನು ಪ್ರಾಬ್ಲಮ್? ಸರ್, ಇರಾನಿನ ಒಂದು ರಾಜಕೀಯ ಸ್ವರೂಪವನ್ನು ನೋಡಿದಾಗ ಆ ಹಿನ್ನೆಲೆಯಲ್ಲಿ ಭಯ ಒಂದು ಜಗತ್ತಿಗೆ ಕಾಡ್ತಾ ಇರ್ತಕ್ಕಂಥದ್ದು. 1979ಕ್ಕಿಂತ ಮುಂಚಿತವಾಗಿ ಶಾ ಮೊಹಮ್ಮದ್ ರಜಾ ಪೆಹಲ್ವಿ ಅಂತಕ್ಕಂಥ ಒಬ್ಬ ಏಕ ವ್ಯಕ್ತಿಯ ಚಕ್ರಾಧಿಪತ್ಯಕ್ಕೆ ಇರಾನ್ ಒಳಪಟ್ಟಿತ್ತು. 1979ರ ನಂತರ ಇಸ್ಲಾಂ ಕ್ರಾಂತಿ ಉಂಟಾಗಿ ಇರಾನಿನಲ್ಲಿ ಒಂದು ಬಲಪಂಥೀಯವಾದಂತಹ ಒಂದು ಇಸ್ಲಾಮಿನ ವಿಚಾರಧಾರೆಗಳನ್ನು ಹೊಂದಿರತಕ್ಕಂಥವರ ಹಿಡಿತದಲ್ಲಿ ಇರಾನ್ ಇರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣ ಈಗ ನೋಡಿ, ಹಿಸ್ಟ್ರಿ ಮೇ ಚೇಂಜ್, ಜಿಯೋಗ್ರಫಿ ನಾಟ್. ಏನಿದೆ ಅರ್ಥ? ಇತಿಹಾಸ ಬದಲಾಗಬಹುದು, ಆದರೆ ಭೌಗೋಳಿಕತೆ ಬದಲಾಗುವುದಿಲ್ಲ. ಏನಿದೆ ಅರ್ಥ? ಯಾವ ಕಂಟೆಕ್ಸ್ಟಲ್ಲಿ ಇದನ್ನು ಹೇಳ್ತಾರೆ? ಸರ್, ಇತ್ತೀಚೆಗೆ ನಮ್ಮ ಭಾರತದ ಒಬ್ಬರು ಸೈನ್ಯದಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಯವರು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಪಾಕಿಸ್ತಾನದ ಇತಿಹಾಸವನ್ನು ನಾವು ಚೇಂಜ್ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ಳುತ್ತೀವಿ ಅನ್ನುವಂಥ ಒಂದು ಪರೋಕ್ಷವಾದಂಥ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇತಿಹಾಸ ಬದಲಾಗುತ್ತೆ, ಆದರೆ ಪ್ರಾದೇಶಿಕವಾಗಿ ಆ ಭೌಗೋಳಿಕತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದು. ಗುಡ್ ಫೆನ್ಸ್ ಮೇಕ್ಸ್ ಗುಡ್ ನೈಬರ್ಸ್. ಏನಿದೆ ಅರ್ಥ? ಗುಡ್ ಫೆನ್ಸ್ ಮೀನ್ಸ್, ಗುಡ್ ಫೆನ್ಸ್ ಅಂದರೆ ಅತ್ಯುತ್ತಮವಾದ ಬೇಲಿಗಳು ಅತ್ಯುತ್ತಮವಾದ ನೆರೆಹೊರೆಗಳನ್ನು ಸೃಷ್ಟಿಸುತ್ತೆ. ಏನಿದೆ ಅರ್ಥ? ಹಾಂ ಸರ್, ಇದು ಪ್ರಮುಖವಾಗಿ ನಮ್ಮ ಭಾರತ ದೇಶದ ಒಂದು ಪರಮಾಣು ನೀತಿಗೆ ಸಂಬಂಧಪಟ್ಟ ಹಾಗೆ ನಾನು ಕನೆಕ್ಟ್ ಮಾಡ್ಲಿಕ್ಕೆ ಬಯಸ್ತೇನೆ. ನಾವು ಎಷ್ಟು ಸದೃಢವಾಗಿರ್ತೇವೆ, ಭಾರತ ದೇಶ ಪರಮಾಣು ಪರೀಕ್ಷೆಯನ್ನು ಮಾಡಿದಾಗ ಅನೇಕ ದೇಶದ ರಾಜಕೀಯ ನಾಯಕರುಗಳು ಭಾರತವನ್ನು ಟೀಕೆ ಮಾಡ್ತಾ ಇದ್ರು. ಟೀಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಗಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಭಾರತೀಯ ನಾಯಕರು ಇಟ್ಟಿರ್ತಕ್ಕಂಥ ಒಂದು ಪ್ರಮುಖವಾದ ಏನಂತ ಹೇಳಿದ್ರೆ, ಎಷ್ಟು ದೇಶ ಬಲಿಷ್ಠವಾಗಿರ್ತದೋ ಅಷ್ಟು ಶಾಂತಿಯನ್ನ ಸ್ಥಾಪನೆ ಮಾಡಲಿಕ್ಕೆ. ಇಲ್ಲಿ ಫೆನ್ಸ್ ಅಂದ್ರೆ ಏನು? ಬೇಲಿ ಅಂದ್ರೆ ಏನು? ಬೇಲಿ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರವನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ತಕ್ಕಂಥ. ಈ ಗುಡ್ ಫೆನ್ಸ್ ಮೇಕ್ಸ್ ಗುಡ್ ನೈಬರ್ಸ್ ಅಂತಿದೆಯಲ್ಲ, ಅಂದರೆ
ಬಾರ್ಡರ್ಸ್ ನಮಗೆ ತುಂಬ ಸ್ಪಷ್ಟವಾಗಿ ಕರೆಕ್ಟಾಗಿರಬೇಕು. ಫಾರ್ ಹೌದು. ಎಕ್ಸಾಂಪಲ್ ಬಾಂಗ್ಲಾದೇಶದಿಂದ ಬರ್ತಾ ಇದೆ Yes, yes. ಸೊ ವಿ ಡೋಂಟ್ ಹ್ಯಾವ್ ಗುಡ್ ಫೆನ್ಸ್, ಸೊ ದಟ್ಸ್ ವೈ ವಿ ಡೋಂಟ್ ಹ್ಯಾವ್ ಗುಡ್ ನೈಬರ್ಸ್. ಓಕೆ, ಸೊ SIR ಅಂತ ಇದೆಯಲ್ಲ, ಏನಿದೆ SIR ಅಂದರೆ? ಸರ್, ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳಿ. ಈಸ್ ಇಟ್ ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್? ಇದು ಕಾನ್ಸ್ಟಿಟ್ಯೂಷನ್. ದೆನ್ ವೈ ಪೊಲಿಟಿಕಲ್ ಪಾರ್ಟೀಸ್ ಅಪೋಸಿಂಗ್ ದಿಸ್ ಒನ್? ಸರ್, ಇದರಲ್ಲಿ ಏನು ಭಯ ಇದೆ ಅಂತ ಹೇಳಿದ್ರೆ, ರಾಜಕೀಯ ಪಕ್ಷಗಳಿಗೆ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡುವ ನೆಪದಲ್ಲಿ ಅರ್ಹ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತಹ ಒಂದು ಸಂದರ್ಭ ಎದುರಾಗಬಹುದು ಅನ್ನುವಂತಹ ಒಂದು ಭಯ ಕಾಡ್ತಾ ಇದೆ. ಬಟ್ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಯು ಕ್ಯಾನ್ ಕಂಡಕ್ಟ್ SIR. Yes, sir. ದೆನ್ ಸ್ಟಿಲ್ ವೈ ದಿಸ್ ಪೊಲಿಟಿಕಲ್ ಹೂ ಅಂಡ್ ಕ್ರೈ? ಸರ್, ಅದೇ ಮತದಾರ ಪಟ್ಟಿಯ ಪರಿಷ್ಕರಣೆ ಈಗಲೂ ಕೂಡ ಅನೇಕ ರಾಜಕೀಯ ಪಕ್ಷಗಳು SIR ಬೇಡವೇ ಬೇಡ ಅಂತಕ್ಕಂಥ ವಾದವನ್ನು ಇಡ್ತಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು ತೆಗೆದುಕೊಂಡು ಬನ್ನಿ, ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಮಾಡಿ ಅಂತಕ್ಕಂಥ ಒಂದು ವಾದವನ್ನು ಇಡ್ತಾ ಇದ್ದಾರೆ. ಓಕೆ, ಸೊ ನೀವು ಹೇಳ್ತಾ ಇದ್ದೀರಾ ಪ್ರೇರಣಾದಾಯಕ ಲೇಖನವನ್ನು ಬರಿತೀರಿ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಯಾರು ಪ್ರೇರಣೆ? ಸರ್, ನನಗೆ ನನ್ನ ತಂದೆಯವರ ನನಗೆ ಪ್ರೇರಣೆ. ಅವರ ಯಾವ ಗುಣ ನಿಮಗೆ ಇಷ್ಟ? ಸರ್, ಅವರು ಬೇರೆಯವ್ರ ಬಗ್ಗೆ ಬಹಳ ಕರುಣೆಯನ್ನು ತೋರಿಸ್ತಕ್ಕಂಥದ್ದು. ನಾನು ಯಾವಾಗಲೂ ಕೂಡ ಅವರ ಜೀವನದಲ್ಲಿ ಹೇಳ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಒಂದು ಮನುಷ್ಯದ ಜೀವನ ಇದ್ದಾಗ ಸಾಯೋಕ್ಕಿಂತ ಮುಂಚಿತವಾಗಿ ನೂರಾರು ಜನರಿಗೆ ಉಪಯೋಗ ಆಗ್ತಕ್ಕಂಥ ವ್ಯಕ್ತಿಯಾಗಿ ನೀನು ಬಾಳಬೇಕು ಅಂತ ಹೇಳ್ತಾ ಇದ್ರು. ಆ ಒಂದು ಗುಣ, ಪರೋಪಕಾರಿ ಗುಣ ನನಗೆ ಬಹಳ ಮೋಟಿವೇಟ್ ಮಾಡುತ್ತೆ. ಓಕೆ, ಸ್ವರಚಿತ ಕವಿತೆ. ನಿಮ್ಮ ಕವಿತೆಗಳ ಮೂಲ ಆಶಯ ಏನಿದೆ? ಸರ್, ನನ್ನ ಕವಿತೆಗಳ ಮೂಲ ಆಶಯ ಸಮಾಜದಲ್ಲಿರ್ತಕ್ಕಂತಹ ಒಂದು ಅನ್ಯಾಯಗಳನ್ನು ಪ್ರತಿಭಟಿಸ್ತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ, ಮತ್ತು ಪ್ರಕೃತಿ ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ತಾಯಿ ಕುರಿತಾದಂಥ ಈ ಅನೇಕ ವಿಚಾರಗಳನ್ನ ಇಟ್ಕೊಂಡು ನಾನು ಕವಿತೆ ಬರೀತಾ ಇದ್ದೇನೆ. ವಿಶೇಷವಾಗಿ ನನ್ನ ಒಂದು ಕವಿತೆಯ ಮೂಲ ಆಶಯ ಈ ಸಾಮಾಜಿಕ ಅಸಮಾನತೆ ಇರಬಹುದು, ಮಾನವ ಹಕ್ಕುಗಳಾಗಿರ್ಬೋದು, ಮತ್ತು ಮಹಿಳೆಯರ ಕುರಿತಾದಂತಹ ಒಂದು ಇವತ್ತಿನ ಸಮಾಜ ನೋಡ್ತಕ್ಕಂಥ ದೃಷ್ಟಿಕೋನ ಆಗಿರ್ಬೋದು. ಆ ಹಿನ್ನೆಲೆಯಲ್ಲಿ ನಾನು ನನ್ನ ಕವಿತೆಗಳನ್ನು ಅಭಿವ್ಯಕ್ತಪಡಿಸ್ತೇನೆ. SL ಭೈರಪ್ಪ ಅವರು ಹೇಳ್ತಾರೆ, ಸಾಹಿತ್ಯದ ಮೂಲ ಉದ್ದೇಶವೇ ಸಾಹಿತ್ಯ, ಅದು ಸಮಾಜವನ್ನು ಬದಲಾವಣೆ ಮಾಡೋದು ಅಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನದಕ್ಕೆ ಸರ್? ಎಸ್ ಸರ್, ಒಂದು ಅರ್ಥದಲ್ಲಿ SL ಭೈರಪ್ಪನವರ ಒಂದು ವಾದವನ್ನು ಒಪ್ಪಿದರೂ ಕೂಡ ಸಾಹಿತ್ಯ ರಚನೆ ಮಾಡತಕ್ಕಂಥದ್ದು ಕೇವಲ ಸಾಹಿತ್ಯ ರಚನೆ ಮಾತ್ರ ಅಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಂಬಿಕೆ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಕವಿತೆಗಳು, ಉದಾಹರಣೆ ನಾವು ತೆಗೆದುಕೊಂಡ್ರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಮ್ಮ ಅಮರ್ ಸೋನರ್ ಬಾಂಗ್ಲಾ ಅಂತಕ್ಕಂಥ ಕವಿತೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಸಾಕಷ್ಟು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ಭಾರತೀಯರನ್ನ ಒಂದು ದೇಶ ಪ್ರೇಮದ ಭಾವನೆಯನ್ನು ಕೆರಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕವಿತೆ ಕೂಡ ಮಾಡಿತ್ತು. ಇದೇ ರೀತಿ ನಮ್ಮ ಟಿ ಸಿದ್ಲಿಂಗೆ ಆಗಿರ್ಬೋದು, ಅವರು ಅನೇಕ ಈ ದಲಿತರ ಮೇಲಿನ ಒಂದು ಶೋಷಣೆಯನ್ನು ಎತ್ತಿ ಹಿಡಿತಕ್ಕಂಥ ಕವಿತೆಗಳನ್ನ ಬರೆದಿರ್ತಕ್ಕಂಥದ್ದು. ಆ ಒಂದು ಈಗ ಹೇಳಿ, ನೀವು ನಿಮ್ಮ ಸಾಹಿತ್ಯದ ಉದ್ದೇಶ ಸಮಾಜದ ಅಸಮಾನತೆಯನ್ನು ಕುರಿತು ಬೆಳಕನ್ನು ಚೆಲ್ಲುವುದು. ಕನ್ನಡ ಸಾಹಿತ್ಯದಲ್ಲಿ ಯಾವ ವಿಂಗು ಸಮಾಜದ ಅಸಮಾನತೆ ಬಗ್ಗೆ ಮಾತಾಡುತ್ತೆ? ಈಸ್ ಇಟ್ ನವೋದಯನ, ನವ್ಯನ, ಬಂಡಾಯನ, ದಲಿತ? ಸಾಮಾಜಿಕ ಅಸಮಾನತೆ ಬಗ್ಗೆ ಮಾತಾಡ್ತಕ್ಕಂಥ ಪ್ರಮುಖವಾದಂಥ ಪಂಥ ಪ್ರಗತಿಶೀಲ. ಅದರ ಜೊತೆಗೆ ದಲಿತರ ಶೋಷಣೆಗೆ ಸಂಬಂಧಪಟ್ಟ ಹಾಗೆ ದಲಿತ ಬಂಡಾಯ ಕೂಡ ತನ್ನ ಕವಿತೆಗಳಲ್ಲಿ, ಬರಹಗಳಲ್ಲಿ ವ್ಯಕ್ತಪಡಿಸಿದೆ. ಓಕೆ, ಕಮಿಷನರೇಟ್ ಸಿಸ್ಟಮ್ಗೂ ಡಿಸ್ಟ್ರಿಕ್ಟ್ SP ಸಿಸ್ಟಮ್ಗೂ ಏನು ವ್ಯತ್ಯಾಸ ಇದೆ? ಸರ್, ಈ ಕಮಿಷನರೇಟ್ ವ್ಯವಸ್ಥೆಯಲ್ಲಿ ನಾವು ಪ್ರಮುಖವಾಗಿ ಕಾಣ್ತಕ್ಕಂಥ ಒಂದು ಮೇಜರ್ ವ್ಯತ್ಯಾಸ ಏನಂತ ಹೇಳಿದ್ರೆ, ಒಂದು ನಾವು ಅಧಿಕಾರಿಗಳನ್ನು ಕರೆಯುವಂತಹ ಒಂದು ಹೆಸರು ಕೂಡ ಬದಲಾವಣೆ ಆಗಿರುತ್ತೆ. ಉದಾಹರಣೆಗಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ನೋಡೋದಾದ್ರೆ ಜಿಲ್ಲೆಯಲ್ಲಿ SP ಅಂತ ನಾವು ಕರಿತೇವೆ. ಅದೇ ರೀತಿ ಕಮಿಷನರೇಟಲ್ಲಿ ಬಂದರೆ SP ರ್ಯಾಂಕಿನ ಅಧಿಕಾರಿಯನ್ನು ನಾವು ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅಂತ ಕರಿತೇವೆ. ಮತ್ತು SHO ಜಿಲ್ಲಾ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ SHO ಪೊಲೀಸ್ ಠಾಣೆಗಳು ಇರ್ತವೆ. ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು SHO ಆಗಿ ಕೆಲಸವನ್ನು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು SHO ಆಗಿ ಕೆಲಸವನ್ನು ಮಾಡ್ತಾರೆ. ಆದರೆ ಕಮಿಷನರೇಟ್ ವ್ಯವಸ್ಥೆಯಲ್ಲಿ ಈ ಇನ್ಸ್ಪೆಕ್ಟರ್ಗಳು SHO ಆಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ. ಅಷ್ಟೇನಾ? ಬರೀ ಟರ್ಮ್ಸ್ ಮಾತ್ರ ಚೇಂಜ್ ಇದೆಯಾ? ಪವರ್ಸ್ ಏನಾದರೂ ಚೇಂಜ್ ಇದೆಯಾ? ಬರೀ ಟರ್ಮ್ಸ್ ಮಾತ್ರ ಚೇಂಜಾ? ಸರ್, ಇಲ್ಲಿ ಇನ್ನೊಂದು ಕಮಿಷನರೇಟ್ ವ್ಯವಸ್ಥೆಯಲ್ಲಿ ಒಂದು ಪವರ್ಸ್ಗಳು ಬಂದಾಗ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಕ್ಸಿಕ್ಯೂಟಿವ್ ಪವರ್ಸ್ಗಳನ್ನ DCP ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಪ್ರಯೋಗ ಮಾಡ್ತಕ್ಕಂತಹ ಒಂದು ಈ ಎಕ್ಸಾಂಪಲ್ ಸೆಕ್ಷನ್ 144 CRPC ಪ್ರಕಾರ, BNS 163 ಪ್ರಕಾರ ಯಾವ ರೀತಿ ನಿಷೇಧಾಜ್ಞೆಯನ್ನು ಹೊಡಿಸ್ತಕ್ಕಂಥ ಒಂದು ಅಧಿಕಾರ ಇದೆ, ಅದು ನಗರ ಮಟ್ಟದಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಮಿಷನರ್ಗೆ ಇರ್ತಕ್ಕಂಥದ್ದು. ಓಕೆ, ಸೊ ಬೆಂಗಳೂರಲ್ಲಿ ಎಷ್ಟು ಸ್ಟೇಷನ್ಸ್ ಇದ್ದಾವೆ?
ಬೆಂಗಳೂರಿನಲ್ಲಿ 153 ಸ್ಟೇಷನ್. ಓಕೆ. ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಏನು ಗೊತ್ತಿದೆ ನಿಮಗೆ? ಸರ್, ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ 82ನೇ ವಿಧಿ, ಪ್ರತಿ ಜನಗಣತಿಯ ನಂತರ ಕ್ಷೇತ್ರಗಳ ಮರು ವಿಂಗಡಣೆ ಆಗಬೇಕು ಜನಗಣತಿ ಅನುಸಾರ ಅಂತಕ್ಕಂಥದ್ದು ಹೇಳ್ತಾ ಇದೆ. ಸೊ ಆ ಜನಸಂಖ್ಯೆ ಆಧಾರವಾಗಿ ಕ್ಷೇತ್ರಗಳ ಗಡಿಗಳನ್ನು ಬದಲಾಯಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಡಿಲಿಮಿಟೇಷನ್ ಕಮಿಷನ್ ಮಾಡ್ತಕ್ಕಂಥದ್ದು. ಓಕೆ. ಈಗ ಅಸ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಇಂಪ್ರೂವ್ಮೆಂಟ್ ಆಯಿತು, ಏನಾದರೂ ಗೊತ್ತಿದೆಯಾ? ಅಸ್ಸಾಮಲ್ಲಿ ಸರ್ UCCಯನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಯಾವ ರಾಜ್ಯ ತಂದಿದ್ದಾವೆ ಆಲ್ರೆಡಿ ಜಾರಿಗೆ? ಸರ್, ಈಗಾಗಲೇ ಗೋವಾ, ಉತ್ತರಾಖಂಡ್ ರಾಜ್ಯಗಳು ಜಾರಿಗೆ ತಂದಿದ್ದಾವೆ. ಓಕೆ. UCC ಇಸ್ ಗುಡ್ ಆರ್ ಬ್ಯಾಡ್? ಸರ್, ಇದು ಏಕರೂಪ ನಾಗರಿಕ ಸಂಹಿತೆ ಸಂವಿಧಾನದ ಒಂದು 44ನೇ ವಿಧಿಯಲ್ಲಿ ಕಂಡುಬರತಕ್ಕಂತಹ ಒಂದು ಪ್ರಾವಧಾನವನ್ನು ನಾವು ಕಾಣ್ತೇವೆ. ಭಾರತ ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆ ಅತ್ಯಂತ ಸಮಂಜಸವಾಗಿರ್ತಕ್ಕಂಥ ಒಂದು ಪ್ರಾವಧಾನ ಅಂತ ನನ್ನ ನಂಬಿಕೆ. ಮತ್ತು ಯಾಕೆ ತರ್ತಾ ಇಲ್ಲ? ವೈ ವಿ ಆರ್ ವೇಟಿಂಗ್? ಸರ್, ಇದರಲ್ಲಿ ಅನೇಕ ಕಾರಣಗಳಿದ್ದಾವೆ. ಕೆಲವೊಂದು ರಾಜಕೀಯ ಪಕ್ಷಗಳು UCCಯನ್ನು ಬೆಂಬಲಿಸಿದರೆ ಕೆಲವೊಂದು ರಾಜಕೀಯ ಪಕ್ಷಗಳು UCCಯನ್ನು ಬೆಂಬಲಿಸ್ತಾ ಇಲ್ಲ. ಸೊ ಯಾವ ಪಕ್ಷಗಳು ಬೆಂಬಲಿಸ್ತಾ ಇದ್ದಾವೆ ಆ ಒಂದು ಪಕ್ಷ ಇರ್ತಕ್ಕಂಥ ಸರ್ಕಾರ ವ್ಯವಸ್ಥೆಯಲ್ಲಿ ಇದನ್ನ ಇತ್ತೀಚೆಗೆ ಜಾರಿಗೆ ತರಲಾಗ್ತಾ ಇದೆ. ಓಕೆ. ಓಕೆ. ರೋಹಿತ್ ವೇಮುಲಾ ಆ್ಯಕ್ಟ್ ಅಂತ ಬಂದಿದೆ, ನಿಮಗೆ ಗೊತ್ತಿದೆ? ಏನದು? ಸರ್, ಇದು ಆಂಧ್ರ ಪ್ರದೇಶದಲ್ಲಿ ಒಬ್ಬ ವಿಶ್ವವಿದ್ಯಾಲಯದ ಒಬ್ಬ ವಿದ್ಯಾರ್ಥಿ ಒಂದು ತಾರತಮ್ಯವನ್ನು ಅನುಭವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವ ಒಬ್ಬ ವಿದ್ಯಾರ್ಥಿ ಕೂಡ ಈ ಜಾತಿ ತಾರತಮ್ಯವನ್ನು, ಈ ಸಾಮಾಜಿಕ ಅಸಮಾನತೆಗಳ ಹಿನ್ನೆಲೆಯಲ್ಲಿ ಅವರನ್ನು ತಾರತಮ್ಯದಿಂದ ನೋಡುವಂತಹ ಒಂದು ಸನ್ನಿವೇಶ ಎದುರಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ರೋಹಿತ್ ವೇಮುಲಾ ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುತ್ತೆ. ಆಲ್ರೆಡಿ ಅಟ್ರಾಸಿಟೀಸ್ ಆ್ಯಕ್ಟ್ ಇದೆ, ಮತ್ತೆ ಹಾಕಿದ ಅವಶ್ಯಕತೆ? ಅದು ಸಹ ಆ ಆ್ಯಕ್ಟಿಂದ ನೀವು ಮಾಡ್ಬೋದಲ್ಲ? ವೈ ದೇ ಆರ್ ಬ್ರಿಂಗಿಂಗ್ ಸಪ್ರೇಟ್? ಸರ್, ಇದು ಅಟ್ರಾಸಿಟಿ ಆ್ಯಕ್ಟ್ ಅಂತಕ್ಕಂಥದ್ದು ಬಹಳ ವಿಸ್ತಾರವಾದಂತಹ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ವಿಶೇಷವಾಗಿ ಸ್ಟೂಡೆಂಟ್ ಸೆಂಟ್ರಿಕ್ ಇರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಮತ್ತು ಆ ಒಂದು ಇತ್ತೀಚಿನ ಒಂದು ಘಟನೆಯ ಒಂದು ಪ್ರಭಾವದಿಂದ ಅದನ್ನು ತಂದರೆ ಸಮಾಜದಲ್ಲಿ ಇನ್ನೊಂದು ಸಾಮಾಜಿಕ ಸಮಾನತೆಗೆ ಒಂದು ತಳಹದಿ ಆಗುವ ಹಿನ್ನೆಲೆಯಲ್ಲಿ ಅದನ್ನು ಜಾರಿಗೆ ತಂದಿರತಕ್ಕಂಥದ್ದು. ಓಕೆ. ಸೊ ಇವತ್ತು ನ್ಯೂಸ್ ಪೇಪರ್ ಓದಿದ್ದೀರಾ? ಎಸ್ ಸರ್. ಏನು ಸ್ಪೆಷಲ್ ಇವತ್ತು ನ್ಯೂಸ್ ಪೇಪರಲ್ಲಿ? ಇವತ್ತಿನ ನ್ಯೂಸ್ ಪೇಪರ್ಲಿ ಅದೇ ಸರ್, 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದು ರಾಜ್ಯದ ಅತ್ಯಂತ ಪ್ರಮುಖವಾದಂಥ ಸುದ್ದಿ. ಇನ್ನು ಅಂತಾರಾಷ್ಟ್ರೀಯ ವಿಷಯಕ್ಕೆ ಬಂದಾಗ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಫೋನ್ ಕರೆಯ ಮೂಲಕ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿದರೆ ಅದು ಪ್ರಸ್ತುತ ಇರಾನ್ ಮತ್ತು ಅಮೆರಿಕ ಮತ್ತು ಇಸ್ರೇಲ್ ಯುದ್ಧದ ನಡುವೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ರಷ್ಯಾ ಅಂತಕ್ಕಂಥದ್ದು, ರಷ್ಯಾ ದೇಶ ಉಕ್ರೇನ್ ದೇಶದ ಮೇಲೆ ಮತ್ತೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಓಕೆ. ನಾವು ರಷ್ಯಾ ಮಾಡಿದಂಥ ದಾಳಿಯನ್ನು ಭಾರತ ಖಂಡಿಸಿದೆಯಾ? ಸರ್, ಭಾರತ ದೇಶದ ಒಂದು ವಿದೇಶಾಂಗ ನೀತಿಯ ಮೂಲತತ್ವ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಯಾವಾಗಲೂ ಕೂಡ ಒಕ್ಕೂರಲಾಗಿ ಒಂದು ಧ್ವನಿಯಾಗಿ ನಿಲ್ತಕ್ಕಂಥದ್ದು. ಆದರೆ ಭಾರತದ ಒಂದು ವಿದೇಶಾಂಗ ನೀತಿಯ ಒಂದು ಪ್ರಮುಖವಾದಂಥ ಅಂಶ ಏನಂತ ಹೇಳಿದ್ರೆ ಇಲ್ಲಿ ಸ್ಟ್ರಾಟಜಿಕ್ ಅಟೋನಮಿ ಅಂತಕ್ಕಂಥ ಒಂದು ಪ್ರಿನ್ಸಿಪಲನ್ನು ಫಾಲೋ ಮಾಡ್ತೇವೆ. ನಾವು ನಮ್ಮದೇ ಆಗಿರ್ತಕ್ಕಂಥ ನಮ್ಮ ರಾಷ್ಟ್ರದ ಹಿತಾಸಕ್ತಿ ಅನುಗುಣವಾಗಿ ನಮ್ಮ ವಿದೇಶಾಂಗ ನೀತಿ ಇರ್ತಕ್ಕಂಥದ್ದು. ಯಾವುದೇ ಒಂದು ದೇಶದ ಪರವಾಗಿ ನಿಂತುಕೊಂಡ್ರೆ ಅದು ನಮ್ಮ ವಿದೇಶಾಂಗ ನೀತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಎರಡೂ ದೇಶಗಳು ಕೂಡ ಭಾರತಕ್ಕೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅನೇಕ ವೇದಿಕೆಗಳಲ್ಲಿ ಭಾರತ ದೇಶ ಶಾಂತಿ ಮತ್ತು ಸಹಬಾಳ್ವೆಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಒಂದು ಯುದ್ಧದಿಂದ ಈ ಜಗತ್ತಿಗೆ ಸಹಾಯ ಆಗೋದಿಲ್ಲ. ಅದು ಕೇವಲ ಶಾಂತಿಯುತ ಮಾತುಕತೆಯ ಮೂಲಕವೇ ಅದನ್ನು ಬಗೆಹರಿಸಿಕೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ವಾಟ್ ಈಸ್ ಅವರ್ ಅಫಿಷಿಯಲ್ ಸ್ಟ್ಯಾಂಡ್ ರಿಗಾರ್ಡಿಂಗ್ ರಷ್ಯಾ ಆ್ಯಂಡ್ ಉಕ್ರೇನ್ ವಾರ್? ಈಗ ಯುದ್ಧ ಸ್ಟಾರ್ಟ್ ಮಾಡಿದ್ದು ರಷ್ಯಾ. ಎಸ್ ಸರ್. ಓಕೆ. ಬಿಕಾಸ್ ಆಫ್ ಗ್ರಹಿಕೆ ಅವ್ರು ನ್ಯಾಟೋ ಸೇರ್ತಾರೆ ಅಂತೇಳಿ. ಸೊ ನಾವು ರಷ್ಯಾನ ಖಂಡಿಸಿದ್ವಾ ಇಲ್ಲ ಅಧಿಕೃತವಾಗಿ? ನನ್ನ ಪ್ರಶ್ನೆ. ನಾವು ಈ ಒಂದು ರಷ್ಯಾದ ಒಂದು ಕ್ರಮವನ್ನು ನಾವು ಅಧಿಕೃತವಾಗಿ ಎಲ್ಲೂ ಕೂಡ ಖಂಡಿಸಿದ್ದೀವಿ. ಹಂಗಾರೆ ಯುದ್ಧವನ್ನು ಖಂಡಿಸಿಲ್ಲ? ಯುದ್ಧವನ್ನು ಖಂಡಿಸಿದ್ದೇವೆ. ಯುದ್ಧ ಅಂದರೆ ಆಗ್ತಕ್ಕಂತಹ ಒಂದು ಜೀವಹಾನಿಗೆ ಒಂದು ಕಳವಳವನ್ನು ಭಾರತ ವ್ಯಕ್ತಪಡಿಸಿದೆ. ಓಕೆ. ಈಗ ನಾನ್ ಅಲೈನ್ಮೆಂಟ್ ಟು ಮಲ್ಟಿ ಅಲೈನ್ಮೆಂಟ್ ಏನಿದ್ರ ಅರ್ಥ? ನ್ಯಾಮ್ ಟು ಮ್ಯಾಮ್? ಹಾಂ ಸರ್, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಅಲಿಪ್ತ ನೀತಿ ಅಂತ ನಾವು ಕನ್ನಡದಲ್ಲಿ ಕರೀತೇವೆ. ಇಲ್ಲಿ ಎರಡನೇ ಮಹಾಯುದ್ಧ ಆದ ನಂತರ
ಅಮೆರಿಕದ ಒಂದು ನೀತಿ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೆಲವೊಂದು ರಾಷ್ಟ್ರಗಳು ಅಮೆರಿಕದ ನೇತೃತ್ವದಲ್ಲಿ ಒಗ್ಗೂಡಿದರೆ, ರಷ್ಯಾ USSR ನೇತೃತ್ವದಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರಗಳು ಒಂದು ಕಡೆ ಒಗ್ಗೂಡಿವು. ಸೊ ಭಾರತ ದೇಶ ಈ ಎರಡೂ ಬಣಗಳಿಗೆ ಸೇರದೆ ತನ್ನದೇ ಆಗಿರ್ತಕ್ಕಂತಹ ಒಂದು ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಒಂದು ಕ್ರಿಯಾಶೀಲ ತಾಟಸ್ಥ್ಯದ ನೀತಿಯನ್ನು ಅನುಸರಿಸಬೇಕು ಹಿನ್ನೆಲೆಯಲ್ಲಿ ಅಲಿಪ್ತ ನೀತಿಯನ್ನು ಹೊಂದಿರತಕ್ಕಂಥದ್ದು. ಮಲ್ಟಿ ಅಲೈನ್ಮೆಂಟ್ ಅಂತ ಹೇಳಿದ್ರೆ ಅನೇಕ ಪ್ರಾದೇಶಿಕ ಸಂಘಟನೆಗಳೊಂದಿಗೆ ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡಲಿಕ್ಕೆ ಮತ್ತು ಇತ್ತೀಚೆಗೆ ಯಾವುದೇ ಒಂದು ದೇಶ ನಮ್ಮ ಒಂದು ದೇಶದ ಮೇಲೆ ಪ್ರಾಬಲ್ಯವನ್ನು ಸಾಧಿಸಬಾರ್ದು, ಪ್ರಭಾವವನ್ನು ಬೀರಬಾರ್ದು, ನಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮ ದೇಶ ಅನೇಕ ಪ್ರಾದೇಶಿಕ ಸಂಘಟನೆಗಳಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ನಾವು ಮಲ್ಟಿ ಅಲೈನ್ಮೆಂಟ್ ಅಂತೀವಿ. ಸೊ ಸಾರ್ಕ್ ಸಕ್ರಿಯವಾಗಿ ಕೆಲಸ ಮಾಡ್ತಿದೆಯಾ? ಸಾರ್ಕ್ ಇತ್ತೀಚೆಗೆ ಈ 2016ರಲ್ಲಿ ಏನು ಉರಿ ಅಟ್ಯಾಕ್ ಆಗುತ್ತೆ, ಆ ಉರಿ ಅಟ್ಯಾಕ್ ಆದ ನಂತರ ಭಾರತ ದೇಶ ಸಾರ್ಕಿನ ಒಂದು ಅಧಿಕೃತವಾದಂತಹ ಸಮಾವೇಶದಲ್ಲಿ ಭಾಗವಹಿಸ್ತಾ ಇಲ್ಲ. 18ನೇ ಸಮಾವೇಶನೇ ಕೊನೆಯದಾಗಿ ನಡೆದಿರ್ತಕ್ಕಂಥದ್ದು. ಈಗ ಸಾರ್ಕ್ ಸ್ಥಾನವನ್ನು ತುಂಬತಕ್ಕಂಥ ಸಂಘಟನೆ ಯಾವುದಿದೆ? ಈಗ ಸಾರ್ಕ್ ಬದಲು ಬೇರೆ ಕಡೆ ಇಂಡಿಯಾ ಹೋಗ್ತಾ ಇದೆ, ಯಾವ ಸಂಘಟನೆ ಕಡೆ ಹೋಗ್ತಾ ಇದೆ? ಗೊತ್ತಾಯಿತು ಸಾರ್ಕ್ ಇದು ವರ್ಕ್ ಆಗ್ತಿಲ್ಲ ನಮಗೆ ಅಂತೇಳಿ. ಸೊ ಇಂಡಿಯಾ ಇಸ್ ಮೂವಿಂಗ್ ಒನ್ ಮೋರ್ ಆರ್ಗನೈಸೇಷನ್. ಕ್ಯಾನ್ ಯು ಟೆಲ್ ಮಿ ವಿಚ್ ಆರ್ಗನೈಸೇಷನ್? ಸರ್, ಬ್ರಿಕ್ಸ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದ್ದಾರೆ. ಬ್ರಿಕ್ಸ್ ಅಂತಕ್ಕಂಥದ್ದು ಡಿಫ್ರೆಂಟ್ ಕಂಟ್ರೀಸ್ ಇದೆ, ಪ್ರಾದೇಶಿಕ ಸಂಘಟನೆ. ಪ್ರಾದೇಶಿಕವಾಗಿ ಸಾರ್ಕ್ ಅಂತಕ್ಕಂಥದ್ದು ಪ್ರಾದೇಶಿಕ, ಅದು ವರ್ಕ್ ಆಗ್ತಿಲ್ಲ. ಸೊ ಅದೇ ಪ್ರಾದೇಶಿಕ, ಅದಕ್ಕೆ ಪ್ಯಾರಲ್ ಒಂದು ಇನ್ಸ್ಟಿಟ್ಯೂಷನ್ ಬಿಲ್ಡ್ ಆಗ್ತಾ ಇದೆ. ಪ್ಲೀಸ್ ಟೇಕ್ ಎಸ್. ಏಷಿಯನ್ ಅಂತಕ್ಕಂಥದ್ದಿದೆ. ಏಷಿಯನಲ್ಲಿ ಯು ಆರ್ ನಾಟ್ ಎ ಮೆಂಬರ್. ಸ್ಕೋದಲ್ಲಿದೆ ಸರ್. SCO is something related to the Middle East or Central Asia. We want focus on the Indian Ocean. Yes sir. BIMSTEC. Correct. Yes. BIMSTEC. Okay. Yeah. Your interview is over. Okay. You can move. Thank you sir. Yes.